ತೆರಿಗೆ ಇಲಾಖೆ ಅಧಿಕಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡಿ ಕೊಡ್ತಾ ಇರುವಂತಹ ನೋಟಿಸ್ ಇದೆಯಲ್ಲ, ಅದು ಅಕ್ಷರಶಃ ಕುದಿಸ್ತಾ ಇದೆ ವ್ಯಾಪಾರಸ್ಥರನ್ನ. ಈ ಬೆನ್ನಲ್ಲೇ ಈ GST ವ್ಯಾಪ್ತಿಗೆ ಬಾರದಂತಹ ಒಬ್ಬ ಮಾಂಸ ವ್ಯಾಪಾರಿಗೆ 91 ಲಕ್ಷ ನೀವು ಕಟ್ಟಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆತ ಹೇಳ್ತಾ ಇರೋದೇನು, ಇಲ್ಲೂ ಏನಾದರೂ ಎಡವಟ್ಟುಗಳು ಆಗಿದೆಯಾ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಇಂದ? ಬನ್ನಿ ನೋಡ್ಕೊಂಡು ಬರೋಣ. ವ್ಯಾಪಾರಿಗಳಿಗೆ ತಪ್ಪದ ವಾಣಿಜ್ಯ ತೆರಿಗೆ ನೋಟಿಸ್ ಕಾಟ. GST ಅಡಿಯಲ್ಲಿ ಬಾರದ ಮಾಂಸದಂಗಡಿಗೆ ನೋಟಿಸ್. ಮಾಂಸದಂಗಡಿ ಮಾಲೀಕನಿಗೆ 91 ಲಕ್ಷದ ಟ್ಯಾಕ್ಸ್ ನೋಟಿಸ್. ತರಕಾರಿ ವ್ಯಾಪಾರಿಗೂ ಬಂತು ಲಕ್ಷದ ನೋಟಿಸ್. ರಾಜ್ಯದಲ್ಲಿ ತೆರಿಗೆ ಇಲಾಖೆ ನೋಟಿಸ್ ಸಣ್ಣ ಪುಟ್ಟ ವ್ಯಾಪಾರಿಗಳ ಜೀವನಕ್ಕೆ ಬಿರುಗಾಳಿ ಬೀಸಿದಂತಾಗಿದೆ. ಸಾವಿರಾರು ರೂಪಾಯಿ ವ್ಯಾಪಾರ ಮಾಡುತ್ತಿದ್ದವರಿಗೆ ಲಕ್ಷ ಕಟ್ಟುವಂತೆ ಇಲಾಖೆ ನೋಟಿಸ್ ಕೊಟ್ಟ ಶಾಕ್ನಿಂದ ಅನೇಕರು ಇನ್ನೂ ಆಚೆ ಬಂದಿಲ್ಲ. ಈ ಮಧ್ಯೆ ನಿನ್ನೆಯಷ್ಟೇ ಯಾರೋ ತೆರಿಗೆ ವ್ಯಾಪ್ತಿಗೆ ಬರ್ತಾರೆ ಅನ್ನೋ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಕ್ಲಾರಿಟಿ ಕೂಡ ಕೊಟ್ಟಿತ್ತು. ಆದರೆ ಈ ಮಧ್ಯೆ ತೆರಿಗೆ ವ್ಯಾಪ್ತಿಗೆ ಬಾರದ ವ್ಯಾಪಾರಿಗಳಿಗೂ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದ್ದು ವ್ಯಾಪಾರಿಗಳಿಗೆ ದಿಕ್ಕು ತೋಚದಂತಾಗಿದೆ. ಹೌದು, ಈ ಬಾರಿ ನೋಟಿಸ್ ಕೊಟ್ಟಿರೋದು ಮಾಂಸದಂಗಡಿ ವ್ಯಾಪಾರಿಗೆ. ಎಲೆಕ್ಟ್ರಾನಿಕ್ ಸಿಟಿಯ ಹರ್ಷದ್ ಮಹಮ್ಮದ್ ಎಂಬುವರಿಗೆ ಕಳೆದ ಮಂಗಳವಾರ ನೋಟಿಸ್ ಬಂದಿದೆ. ಬರೋಬ್ಬರಿ 91 ಲಕ್ಷಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕಂಡು ಗಾಬರಿಯಾದ ವ್ಯಾಪಾರಿ ದಿಕ್ಕು ತೋಚದಂತಾಗಿದ್ದಾರೆ. ಇಷ್ಟೊಂದು ಹಣ ಕಟ್ಟುವುದಾದರೂ ಎಲ್ಲಿಂದ ಎಂದು ಆತಂಕಗೊಂಡಿದ್ದಾರೆ. ಅಧಿಕಾರಿಗಳು ಬೆನ್ನು ಬಿದ್ರೆ ಸಂಪೂರ್ಣ ಅಂಗಡಿ ಬಂದ್ ಮಾಡಿ ಎಲ್ಲಾದ್ರೂ ಹೊರಟು ಹೋಗ್ತೀನಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನನ್ನೊಟ್ಟಿಗಿದ್ದಾರೆ ಅರ್ಫತ್ ಮೊಹಮ್ಮದ್ ಅಂತ ಹೇಳಿ, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ. ಬರೋಬ್ಬರಿ 90 ಲಕ್ಷ ರೂಪಾಯಿಯನ್ನ ನೀವು ಕಟ್ಟಬೇಕು ಅಂತೇಳಿ ಅವ್ರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಖುದ್ದು ನನ್ನೊಟ್ಟಿಗಿದ್ದಾರೆ ಮೊಹಮ್ಮದ್ ಅವರು, ಅರ್ಫತ್ ಮೊಹಮ್ಮದ್ ಅವರು ಮಾತನಾಡಿಸ್ತಾನೆ. ಸರ್, ನಿಮಗೆ ನೋಟಿಸ್ ಯಾವಾಗ ಬಂತು, ಏನಂತ ಬಂತು? ಸರ್ ನಮಸ್ತೆ. ನನಗೆ ನೋಟಿಸು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನೋಟಿಸ್ ಬಂದಿದೆ. ಫೋನ್ಪೇ, ಗೂಗಲ್ ಪೇ, ಭಾರತ್ ಪೇ ಅಂತ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನೋಟಿಸ್. ಇದು ನನಗೆ ಭಾಳ ಅಮೌಂಟ್ ಹಾಕ್ಬಿಟ್ಟಿದ್ದಾರೆ ಅವರು. GST ಇದೆಲ್ಲ ಪೆನಾಲ್ಟಿ ಅಂತ ಎಲ್ಲ ಹಾಕಿದ್ದಾರೆ. ಸರ್, ನಾವು ಈ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ವ್ಯಾಪಾರ ಇಲ್ಲ, ಎಲ್ಲ ಕ್ಯಾಶ್ ಯಾರೂ ಕೊಡೋಲ್ಲ ಇಲ್ಲಿ. ಎಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಅಫಿಷಿಯಲ್ ಆನ್ಲೈನ್ ಎಲ್ಲ ನಮಗೆ ಕೊಡೋದು. ಏನು ಬಂದರೆ 1000 ರೂಪಾಯಿ, 1,500 ರೂಪಾಯಿ, 2,000 ರೂಪಾಯಿ ಕ್ಯಾಶ್ ಬರುತ್ತೆ. ಅದು ಬಿಟ್ಟರೆ ಮತ್ತೆ ಏನು ಬರೋಲ್ಲ ಸರ್ ಇಲ್ಲಿ. ಈ ಥರ ನೋಟಿಸ್ಗಳು ಈ ಥರ ಬಂದರೆ ನಾವು ಹೆಂಗೆ? ಈಗ ನಿಮಗೆ ನೋಟಿಸ್ ಬಂದ ತಕ್ಷಣ ಏನು ಅನ್ನಿಸ್ತು? ತಾವು ಯಾರನ್ನಾದ್ರೂ ಭೇಟಿ ಆದರೆ ಹೇಗೆ? ಇಲ್ಲ, ನಮಗೆ ನೋಟಿಸ್ ಬಂದಲ್ಲ, ನಾನು ಒಂದ್ಸತಿ ಶಾಕ್ ತೊಗೊಬಿಟ್ಟೆ. ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಸರ್. ನಾವು ಸಾಲ ಮಾಡ್ಕೊಂಡು ನೋಡಿ, ಪೇಟಿಎಮ್ಮಲ್ಲಿ, ಗೂಗಲ್ ಪೇಲಿ ಸಾಲ ಇದೆ ನಮ್ಮದು. 20 ಲಕ್ಷ 30 ಲಕ್ಷ ಸಾಲ ಇದೆ. ಆಮೇಲೆ ಅದೇ ತೀರ್ಸೋಕ್ಕಾಗ್ತಾ ಇಲ್ಲ. ಸಿಗೋದು 10 ರೂಪಾಯಿ 20 ರೂಪಾಯಿ ಲಾಭ ಇದರಲ್ಲಿ. ಈಗ ಕಾಂಪಿಟೇಷನ್ ಬೇರೆ ಜಿಂದಗಿ ಆಗ್ಬಿಟ್ಟಿದೆ ಇಲ್ಲಿ. ಇಲ್ಲ 10 ರೂಪಾಯಿ ಜಾಸ್ತಿ ಅಂದರೆ ಗಿರಾಕಿ ಆ ಕಡೆಯಿಂದ ಆ ಕಡೆ ಹೋಗ್ಬಿಡ್ತಾ ಇದ್ದಾರೆ. 10 ರೂಪಾಯಿ ಜಾಸ್ತಿ ಹಾಕಂಗಿಲ್ಲ. ಆಮೇಲೆ ಹೋಟ್ಲವ್ರು ಕೊಟ್ಟರೆ ದುಡ್ಡು ಬರ್ತಾ ಇಲ್ಲ ಒಂದೊಂದ್ಸತಿ. ಈ ಥರ ನಮ್ಮದು ಮೇಲೆ ಪ್ರಾಬ್ಲಮ್ ಜಾಸ್ತಿ ಇದೆ. ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ನಾವೆಲ್ಲ ಲೀಸ್ ಬಾಡಿಗೆ ಇರೋದು 12,000 ರೂಪಾಯಿ ಬಾಡಿಗೆ ಅಂಗಡಿ. ಇದು ಒಬ್ಬನ ಸಂಬಳ 1,000 ರೂಪಾಯಿ ಆಗಿದೆ. ಹೆಂಗೆ ನಾವು ಜೀವನ ಕಟ್ಟಲೇಬೇಕು ಅಂತೇಳಿ ನಿಮಗೆ ಅಧಿಕಾರಿಗಳು ಆಜ್ಞೆಯನ್ನ ಮಾಡಿದ್ರೆ, ಆದೇಶವನ್ನ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡ್ತೀರಿ ಸರ್? ನಮ್ಮ ಹತ್ರ ಕಟ್ಟಾಗಿಲ್ಲ, ಚಾನ್ಸ್ ಇಲ್ಲ ಸರ್. ನಾವು ಬಂದ್ ಮಾಡಿ ಬೇರೆ ಕಡೆ ಊರಿಗೆ ಎಲ್ಲಾರು ಹೋಗ್ಬಿಡ್ತೀವಿ, ಇಲ್ಲ ಕೆಲಸಕ್ಕೆ ಹೋಗ್ಬಿಡ್ತೀನಿ ಸರ್. ಅಷ್ಟು ಪ್ರಾಬ್ಲಮ್. ಒಂದು ಕೆಲಸ ಮಾಡಿದ್ರೆ 500 ರೂಪಾಯಿ 1,000 ರೂಪಾಯಿ ಸಿಗ್ಬಿಡ್ತದೆ. ಸುಮ್ಮನೆ ಏನಕ್ಕೆ ಟೆನ್ಷನ್ ತೊಗೊಂಡು ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇಷ್ಟೊಂದು ಸಾಲ ಮಾಡ್ಕೊಂಡು ನಾವು ಕಟ್ಟಕ್ಕಾಗಲ್ಲ ಸರ್. ಭಾಳ ಪ್ರಾಬ್ಲಮ್ ಇದೆ. ಇದೇ ರೀತಿ ರಾಜಾಜಿನಗರದ ತರಕಾರಿ ವ್ಯಾಪಾರಿಗೂ ಕೂಡ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಎರಡೆರಡು ನೋಟಿಸ್ ನೀಡಿರುವ ಅಧಿಕಾರಿಗಳು ತರಕಾರಿ ವ್ಯಾಪಾರ ಮಾಡುವವರಿಗೂ ಲಕ್ಷ ತೆರಿಗೆ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾನು ಕಳೆದ 2 ವರ್ಷದಿಂದ ವ್ಯಾಪಾರ ಮಾಡುತ್ತಿದ್ದೇನೆ. ಲಕ್ಷ ಹಣ ಕಟ್ಟಿ ಅಂದ್ರೆ ಏನು ಮಾಡೋದು? ರೈತರಿಂದ ಖರೀದಿ ಮಾಡಿ ತಂದು ಇಷ್ಟೊಂದು ಲಾಭ ಮಾಡೋಕೆ ಸಾಧ್ಯ ಇದೆಯಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. 2 ನೋಟಿಸ್ ಬಂದೈತೆ. ಇವಾಗ ತರಕಾರಿ ವ್ಯಾಪಾರ ಬಂದು, ಇದು ತರಕಾರಿ ವ್ಯಾಪಾರ ಇದೇನಂದರೆ ಇವಾಗ ತೊಗೊಂಡೋಗಿ ನಾವು ರೈತರು ಕೊಡೋದು. ನಾವೇನಿಲ್ಲಿ ದುಡಿಮೆ ಮಾಡ್ಬಿಟ್ಟು ಮಡಿಕೋಬೇಕು ಅನ್ನೋದೇನಿಲ್ಲ. ಈಗ 10 ಕ್ರೇಟ್ ಮಡಗಿದ್ದೀವಿ, ಖಾಲಿ ಕ್ರೇಟ್ಗಳು. ಅದೇಂತಕ್ಕೆ ಮಡಗಿದ್ದೀವಿ ಅಂದರೆ ವೇಸ್ಟೇಜ್ಗೆ ಅಂತ ಮಡಗಿದ್ದೀವಿ. ನಾವು ವೇಸ್ಟೇಜಿಗೆ ಮಡಗಿದ್ದೀವಿ ಹೊರತು ನಾವೇನೀಗ ಕಸ್ಟಮರ್ಗೆ ಯಾವತ್ತೂ ಫ್ರೆಶ್ಶೇ ಕೊಡೋದು. ನಾವು ಇವತ್ತು ಐಟಮ್ ನಾಳೆ ಮಾರಬೇಕು ಅನ್ನೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಅದು ಏನಂದರೆ ವೇಸ್ಟೇಜ್ ಹೋಗ್ತಾ ಇರುತ್ತೆ. ಪ್ರತಿಯೊಂದು ವೇಸ್ಟೇಜ್ ಹೋಗುತ್ತೆ. ಅದರಿಂದ ಇದ್ರ ತರಕಾರಿ ಅಂಗಡಿಲಿ ಯಾವುದೇ ಕಾರಣಕ್ಕೂ GST ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈಗ ಬಂದು ಸರ್ಕಾರ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅದು ನಮಗೆ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾವು ಈಗ ಬಾಡಿಗೆ ಬಂದು 30-40 ಸಾವಿರ ಬಾಡಿಗೆ ಕಟ್ಟಬೇಕು ಅಂಗಡಿಗೆ. ಈಗ ಅವರದೇ 1,78,000 ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ ಒಂದು ನೋಟಿಸು. ಅದು 2ನೇ ನೋಟಿಸು. 3ನೇ ನೋಟಿಸ್ ಏನಿದೆ ನೋಡಬೇಕು. ಅವರು 3 ನೋಟಿಸ್ ಬರಲಿ, ಅಷ್ಟಾಗಂಟ ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತಿದ್ದಾರೆ. ಈಗ ನೋಡಿ, ಇಷ್ಟೊಂದು ವೇಸ್ಟೇಜ್ ಹೋಗುತ್ತೆ, ಅದು ಹೋಗುತ್ತೆ. ತರಕಾರಿ ಅಂಗಡಿಲೆಲ್ಲ GST ಕಟ್ಟಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗದೆ ಹೋಗುತ್ತೆ. ಗೂಗಲ್ ಪೇ, ಆನ್ಲೈನ್ UPI ಪೇಮೆಂಟ್ಸ್ ಏನಿದೆ ಅದನ್ನು ಅದು ಹೇಗೆ ಹಿಂಗೆ ಆದರೆ ದಯವಿಟ್ಟು ನಿಲ್ಲಿಸ್ಬಿಡ್ತೀವಿ ಸರ್. ನಾವು ಆಲ್ರೆಡಿ ಕಸ್ಟಮರ್ ಪ್ರತಿಯೊಬ್ಬರು ಬರೋರಿಗೆ ನಾವು ಹೇಳ್ತಾ ಇದ್ದೀವಿ ಆಲ್ರೆಡಿ. ಈಗ ನಾವು ದಯವಿಟ್ಟು ನೀವು ಇಷ್ಟು ದಿನ ಆಗುತ್ತೆ, ನಾವು 3ನೇ ನೋಟಿಸ್ ಬರೋ ಗಂಟ ರಿನ್ಯೂ ಮಾಡ್ತೀವಿ.
ಆಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದೀವಿ ಸರ್ ಆಲ್ರೆಡಿ. ಒಟ್ಟಾರೆ ತೆರಿಗೆ ಇಲಾಖೆ ಗೊತ್ತಿದ್ದು ನೋಟಿಸ್ ಕೊಡ್ತಿದ್ಯಾ ಅಥವಾ ಗೊತ್ತಿಲ್ಲದೆ ನೋಟಿಸ್ ಕೊಡ್ತಿದ್ಯಾ ಗೊತ್ತಿಲ್ಲ. ಆದರೆ ವ್ಯಾಪಾರಿಗಳು ಮಾತ್ರ ಕಂಗಾಲಾಗುವಂತೆ ಮಾಡಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.